ತಮಿಳುನಾಡಿನಲ್ಲಿ ಕ್ರಾಂತಿಯಾಗಿದೆ. ಇದು ಸಿನಿಮಾ ಅಲೆಯೋ, ತಳಪತಿ ವಿಜಯ್ರ ಫೇಸ್ ವ್ಯಾಲ್ಯೂವೋ, ಹಾಲಿ ಸರ್ಕಾರದ ವಿರುದ್ಧ ಆಂಟಿ ಇನ್ಕಂಬೆನ್ಸಿಯೋ ಗೊತ್ತಿಲ್ಲ. ಆದರೆ ತಮಿಳುನಾಡು ರಾಜಕೀಯ ತಜ್ಞರೇ ಬೆಚ್ಚಿ ಬೀಳುವ ಮಟ್ಟಿಗೆ ಚುನಾವಣಾ ಫಲಿತಾಂಶ ಬಂದಿದೆ. ನಟ ವಿಜಯ್ರ ತಮಿಳಗ ವೆಟ್ರಿ ಕಳಗಂ ಅಥವಾ ಟಿವಿಕೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. ವಿಜಯ್ರ ಟಿವಿಕೆ ಪಕ್ಷ 100ಕ್ಕೂ ಹೆಚ್ಚು ಸೀಟ್ಗಳಲ್ಲಿ ಗೆದ್ದು ಬೀಗಿದೆ. ತಮಿಳುನಾಡಿನ ಮುಂದಿನ ಸಿಎಂ ಸೂಪರ್ ಸ್ಟಾರ್ ಜೋಸೆಫ್ ವಿಜಯ್ ಅಥವಾ ತಳಪತಿ ವಿಜಯ್. ದಶಕಗಳಿಂದ ತಮಿಳುನಾಡನ್ನ ಆಳ್ತಿದ್ದ ಡಿಎಂಕೆ, ಎಐಡಿಎಂಕೆಯಂತಹ ದೈತ್ಯ ಪಕ್ಷಗಳು ಮಕಾಡೆ ಮಲಗಿವೆ. ಅಲ್ಲಿನ ಕುಟುಂಬ ರಾಜಕಾರಣ, ಭ್ರಷ್ಟಾಚಾರಕ್ಕೆ ತಮಿಳು ಜನ ಗೇಟ್ ಪಾಸ್ ಕೊಟ್ಟು ಓಡಿಸಿದ್ದಾರೆ. ವಿಜಯ್ ಅವರ ಸಿನಿಮಾಗಳನ್ನ ಅವರ ಫ್ಯಾನ್ಸ್ ಫಸ್ಟ್ ಡೇ ಫಸ್ಟ್ ಶೋ ನೋಡುವ ತರಾನೇ ಚುನಾವಣೆಯ ದಿನ ಕೂಡ ಎದ್ದು ಬಿದ್ದು ಓಡ್ ಬಂದು ವೋಟ್ ಹಾಕಿರೋದು ಎವಿಡೆಂಟ್ ಆಗಿ ಕಾಣಿಸ್ತಿದೆ. ಅಸಲಿಗೆ ವಿಜಯ್ರ ಈ ಜಯಬೇರಿಗೆ ಕಾರಣ ಏನು? ತಮಿಳುನಾಡು ರಾಜಕೀಯ ಪಕ್ಷಗಳು ವಿಜಯ್ರ ಜನಪ್ರಿಯತೆಯ ಅಲೆಯಲ್ಲಿ ಕೊಚ್ಕೊಂಡೋಗಿದ್ದು ಹೇಗೆ? ಅಲ್ಲಿನ ರಾಜಕೀಯ ವಿಶ್ಲೇಷಕರು ಇದು ಹೇಗೆ ಸಾಧ್ಯ, ನಮ್ಮ ಲೆಕ್ಕಾಚಾರ ಎಲ್ಲಿ ಮಿಸ್ ಆಯಿತು, ಹೊಸ ಪಾರ್ಟಿ ರಾಜಕೀಯಕ್ಕೆ ಹೊಸಬ, ಬರೀ ಭಾಷಣ ಮಾಡಿಕೊಂಡೇ ಗೆದ್ಬಿಟ್ರಲ್ಲ, ಇದು ಹೇಗೆ ಸಾಧ್ಯ ಅಂತ ತಲೆ ಕೆರ್ಕೊಳ್ಳುವ ಪರಿಸ್ಥಿತಿ ಸೃಷ್ಟಿಯಾಗಿದ್ದಾದ್ರೂ ಹೇಗೆ? ವಿಜಯ್ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನೇನು ಪ್ರಾಮಿಸ್ ಮಾಡಿದ್ರು? ಫ್ರೀ ಸಿಲಿಂಡರ್, ಮದುವೆಯಾಗುವ ಜೋಡಿಗಳಿಗೆ ಫ್ರೀ ಚಿನ್ನ, ಹೀಗೆ ಅವರ ಮ್ಯಾನಿಫೆಸ್ಟೋ ಯಾವ ರೀತಿ ಇಂಪ್ಯಾಕ್ಟ್ ಮಾಡಿದೆ? ಅವರ ಫೇಸ್ ವ್ಯಾಲ್ಯೂ, ಯೂತ್ ಐಕಾನ್ ಇಮೇಜ್ ಎಲ್ಲ ಹೇಗೆ ವರ್ಕ್ ಆಗಿದೆ? ಎಲ್ಲವನ್ನ ಹೇಳ್ತೀವಿ ನೋಡಿ. ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಹಿಸ್ಟ್ರಿ ರಿಪೀಟ್ಸ್ ಅಂತಲೇ ಹೇಳಬಹುದು. ತಮಿಳು ರಾಜಕಾರಣದಲ್ಲಿ ಇತಿಹಾಸ ಮರುಕಳಿಸಿದೆ. ಎಂಜಿಆರ್, ಜಯಲಲಿತಾರಂತಹ ಸ್ಟಾರ್ಗಳು ಆಡಳಿತದ ಗದ್ದುಗೆ ಏರಿದ ಹಾಗೆ ತಳಪತಿ ಜೋಸೆಫ್ ವಿಜಯ್ ಕೂಡ ಮೊದಲ ಪ್ರಯತ್ನದಲ್ಲೇ ಅಧಿಕಾರ ಹಿಡಿಯುವ ಹೊಸ್ತಿಲಿಗೆ ಬಂದಿದ್ದಾರೆ. ವಿಜಯ್ ಯಾವಾಗ ಟಿವಿಕೆ ಅನ್ನುವ ಪಾರ್ಟಿ ಘೋಷಣೆ ಮಾಡಿದ್ರೋ ಅವತ್ತೇ ತಮಿಳುನಾಡಿನಲ್ಲಿ ಒಂದು ವೈಬ್ರೇಷನ್ ಶುರುವಾಗಿತ್ತು. ಪರಿಣಾಮ ಅಲ್ಲಿಗ ಪ್ರತಿ ಹಳ್ಳಿಯಲ್ಲೂ ವಿಜಯ್ ಅವರ ವಿಸಲ್ ಸದ್ದು ಮಾಡ್ತಿದೆ. ಇದು ಬರೀ ಫ್ಯಾನ್ಸ್ ಫಾಲೋವಿಂಗ್ ಅಲ್ಲ, ಇದೊಂದು ದೊಡ್ಡ ಪೊಲಿಟಿಕಲ್ ಶಿಫ್ಟ್ ಅಂತಲೇ ಹೇಳಬಹುದು. ಮುಖ್ಯಮಂತ್ರಿ ಸ್ಟಾಲಿನ್ರಂತಹ ಘಟಾನುಘಟಿ ನಾಯಕರೇ ಇವತ್ತು ತಮ್ಮ ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸೋದಕ್ಕೆ ಪರದಾಡ್ತಿದ್ದಾರೆ ಅಂದರೆ ವಿಜಯ್ ಅವರ ಇಂಪ್ಯಾಕ್ಟ್ ಹೇಗಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಸರಿ, ಈಗ ಮೇನ್ ಪಾಯಿಂಟ್ಗೆ ಬರೋಣ. ಸ್ನೇಹಿತರೆ, ತಮಿಳುನಾಡಿನ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಸದ್ಯ ವಿಜಯ್ ಮನೆ ಮುಂದೆ ನಿಂತಿದ್ದಾರೆ. ಕಾರಣ ಒಂದೇ, ಬನ್ನಿ ಮೈತ್ರಿ ಮಾಡ್ಕೊಳ್ಳೋಣ, ಸರ್ಕಾರ ಕಟ್ಟೋಣ. ತಮಿಳುನಾಡಿನ ಕಾಂಗ್ರೆಸ್ ನಾಯಕರು ಅಧಿಕೃತವಾಗಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಪತ್ರ ಬರೆದು ಮೈತ್ರಿ ಮಾಡ್ಕೊಳ್ಳಿ ಬನ್ನಿ ಅಂತ ಕರೆತಿದ್ದಾರೆ. ತಮಿಳುನಾಡು ರಾಜ್ಯದಾದ್ಯಂತ ಟಿವಿಕೆ ಪರ್ಫಾರ್ಮೆನ್ಸ್ಗೆ ಸೆಲೆಬ್ರೇಷನ್ ಜೋರಾಗಿದೆ. ಅಷ್ಟಕ್ಕೂ ಮೊದಲ ಪ್ರಯತ್ನದಲ್ಲೇ ವಿಜಯ್ ಮ್ಯಾಜಿಕ್ ಮಾಡಿರೋದು ಹೇಗೆ? ತಮಿಳುನಾಡಿನ ಮಹಿಳೆಯರು, ಯೂತ್ಸ್ ಅಷ್ಟೇ ಯಾಕೆ, ಸರ್ಕಾರಿ ಎಂಪ್ಲಾಯಿಗಳು ವಿಜಯ್ರನ್ನ ತಮ್ಮ ಮಗಂತರ, ಅಣ್ಣಂತರ, ತಮ್ಮ ಕುಟುಂಬದಲ್ಲಿ ಒಬ್ಬಂತರ ನೋಡ್ತಿರೋದು ಯಾಕೆ? ಇದಕ್ಕೆ ಸಾಕಷ್ಟು ಕಾರಣಗಳಿದೆ. ಸದ್ಯಕ್ಕೆ ಇಂಪಾರ್ಟೆಂಟ್ ಅಂದರೆ ವಿಜಯ್ ಅವರ ಚುನಾವಣಾ ಪ್ರಣಾಳಿಕೆ, ಅಂದರೆ ಮ್ಯಾನಿಫೆಸ್ಟೇಷನ್ನಲ್ಲಿರುವ ಆ 8 ಪ್ರಮುಖ ಪ್ರಾಮಿಸ್ಗಳು. ಈಗ ಅಧಿಕಾರಕ್ಕೆ ಬರ್ತಾ ಇರುವ ವಿಜಯ್ ಜಾರಿಗೆ ತರಬೇಕಾಗಿರುವ 8 ಪ್ರಾಮಿಸ್ಗಳು ಹೀಗಿವೆ. ಅವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನಂಬರ್ 1, ಉಚಿತ ಗ್ಯಾಸ್ ಸಿಲಿಂಡರ್. ಬೆಲೇರಿಕೆಯಿಂದ ಕಂಗೆಟ್ಟಿರುವ ಮಧ್ಯಮ ವರ್ಗದ ಮತ್ತು ಬಡ ಕುಟುಂಬಗಳಿಗೆ ವಿಜಯ್ ಕೊಟ್ಟ ದೊಡ್ಡ ಗಿಫ್ಟ್ ಇದು. ವರ್ಷಕ್ಕೆ 6 ಗ್ಯಾಸ್ ಸಿಲಿಂಡರ್ ಉಚಿತವಾಗಿ ಕೊಡ್ತೀನಿ ಅಂತ ಅವರು ಪ್ರಾಮಿಸ್ ಮಾಡಿದ್ರು. ಇದರ ಜೊತೆಗೆ ಪ್ರತಿ ಕುಟುಂಬದ ಹಿರಿಯ ಮಹಿಳೆಯರಿಗೆ ತಿಂಗಳಿಗೆ 2500 ರೂಪಾಯಿ ಹಣ, ಮಹಿಳೆಯರಿಗೆ ಸಪರೇಟ್ ಸ್ಪೆಷಲ್ ಕೋರ್ಟ್. ಇವೆಲ್ಲ ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಮಾಸ್ಟರ್ ಸ್ಟ್ರೋಕ್ ಆಗಿವೆ. ನಂಬರ್ 2, ಮದುವೆಗೆ ಬಂಗಾರ ಮತ್ತು ರೇಷ್ಮೆ ಸೀರೆ. ಇದು ಅಕ್ಷರಶಃ ತಮಿಳುನಾಡಿನ ಗ್ರಾಮೀಣ ಭಾಗದಲ್ಲಿ ಸಂಚಲನ ಮೂಡಿಸಿತು. ಬಡ ಕುಟುಂಬಗಳಲ್ಲಿ ಹೆಣ್ಣು ಮಕ್ಕಳ ಮದುವೆ ಮಾಡುವುದು ಒಂದು ದೊಡ್ಡ ಆರ್ಥಿಕ ಸವಾಲು. ವಿಜಯ್ ಏನ್ ಹೇಳಿದ್ರು ಅಂದ್ರೆ, ಟಿವಿಕೆ ಅಧಿಕಾರಕ್ಕೆ ಬಂದರೆ ಪ್ರತಿ ವಧುವಿಗೆ, ಅಂದ್ರೆ ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ 8 ಗ್ರಾಂ ಬಂಗಾರ ಮತ್ತು ಉನ್ನತ ಗುಣಮಟ್ಟದ ರೇಷ್ಮೆ ಸೀರೆ ಕೊಡ್ತೀವಿ ಅಂತ ಹೇಳಿದ್ರು. ಇದು ಬರೀ ಆಮಿಷ ಅಲ್ಲ, ತಮಿಳು ಸಂಸ್ಕೃತಿಯಲ್ಲಿ ಮದುವೆಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನ ವಿಜಯ್ ಟಾರ್ಗೆಟ್ ಮಾಡಿದ್ರು. ಜೊತೆಗೆ ಶಾಲೆ ಬಿಡುವ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಮಾಡೋದಕ್ಕೆ ಪ್ರತಿ ಹೆಣ್ಣು ಮಗುವಿಗೆ ಅಥವಾ ಅವರ ತಾಯಿ ಅಥವಾ ಪೋಷಕರಿಗೆ ವರ್ಷಕ್ಕೆ 15,000 ರೂಪಾಯಿ ಸಹಾಯಧನ, ಸ್ವಂತವಾಗಿ ಸಣ್ಣ ಉದ್ಯಮ ಶುರು ಮಾಡುವ ಮಹಿಳೆಯರಿಗೆ ಸಹಾಯಧನ, 5 ಲಕ್ಷ ರೂಪಾಯಿವರೆಗೆ ಬಡ್ಡಿ ರಹಿತ ಸಾಲ ಘೋಷಣೆ ಮಾಡಿದ್ರು. ನಂಬರ್ 3, ಎಜುಕೇಷನ್ ಲೋನ್. ಇದು ಯಂಗ್ ಜನರೇಷನ್ ಅನ್ನ ಟಿವಿಕೆ ಕಡೆ ಸೆಳೆದ ದೊಡ್ಡ ಅಸ್ತ್ರ.
20 ಲಕ್ಷ ರೂಪಾಯಿವರೆಗೆ ಯಾವುದೇ ಅಡಮಾನ ಇಲ್ಲದ ಸಾಲ. PUCಯಿಂದ PhD ಮಾಡುವ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ. ಜೊತೆಗೆ ಕರ್ನಾಟಕದ ಯುವ ನಿಧಿ ರೀತಿಯಲ್ಲೂ ಕೂಡ ಡಿಗ್ರಿ ಡಿಪ್ಲೊಮಾ ಮಾಡಿ ಇನ್ನೂ ಕೆಲಸ ಸಿಗದೆ ಇರುವವರಿಗೆ ಮಂತ್ಲಿ ಅಲೋಯನ್ಸ್ 4,000 ರೂಪಾಯಿವರೆಗೆ ಅನೌನ್ಸ್ ಮಾಡಿದ್ರು. ನಂಬರ್ 5, ನೀಟ್ ಪರೀಕ್ಷೆ ರದ್ದು. ತಮಿಳುನಾಡಿನಲ್ಲಿ ನೀಟ್ ಅನ್ನೋದು ಒಂದು ದೊಡ್ಡ ಇಮೋಷನಲ್ ಪಾಯಿಂಟ್. ದಶಕಗಳಿಂದ ಇದರ ವಿರುದ್ಧ ಅಲ್ಲಿ ಹೋರಾಟ ನಡೀತಾ ಇದೆ. ವಿಜಯ್ ತಮ್ಮ ಪ್ರಣಾಳಿಕೆಯಲ್ಲಿ ನಾವು ನೀಟ್ ಪರೀಕ್ಷೆಯನ್ನ ರಾಜ್ಯದಲ್ಲಿ ರದ್ದು ಮಾಡ್ತೀವಿ ಮತ್ತು ಶಿಕ್ಷಣವನ್ನ ಮತ್ತೆ ಸ್ಟೇಟ್ ಲಿಸ್ಟ್ಗೆ ತರ್ತೀವಿ ಅಂತ ಸ್ಟ್ರಾಂಗ್ ಆಗಿ ಹೇಳಿದ್ರು. ಇದು ಎಜುಕೇಷನ್ ಫೀಲ್ಡ್ನಲ್ಲಿ ದೊಡ್ಡ ಚರ್ಚೆ ಹುಟ್ಟಾಕಿತು. ಸ್ನೇಹಿತರೆ, ಬರೀ ಫ್ರೀ ಬ್ರೀಸ್ ಅಷ್ಟೇ ಅಲ್ಲ, ಜ್ಞಾನಕ್ಕೂ ಇಂಪಾರ್ಟೆಂಟ್ ಕೊಟ್ಟರು ವಿಜಯ್. ಹಳ್ಳಿಯಲ್ಲೂ ಡಿಜಿಟಲ್ ಲೈಬ್ರರಿ ಸ್ಥಾಪನೆ ಮಾಡಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಹೈಟೆಕ್ ಎಜುಕೇಷನ್ ಸಿಗುವ ಹಾಗೆ ಮಾಡ್ತೀವಿ ಅನ್ನೋದು ಈ ಮ್ಯಾನಿಫೆಸ್ಟೋದ ಹೈಲೈಟ್. ವಿಜಯ್ ರಾಜಕೀಯಕ್ಕೆ ಬರೋಕ್ ಮುಂಚೆನೆ ಇಂತಹ ಕೆಲಸವನ್ನ ಮಾಡ್ತಾ ಬಂದಿದ್ರು. ಈಗ ಅದನ್ನ ಸರ್ಕಾರದ ಲೆವೆಲ್ನಲ್ಲಿ ಅಫಿಷಿಯಲ್ ಆಗಿಯೇ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ರು. ನಂಬರ್ 6, ಸರ್ಕಾರಿ ನೌಕರರ ಹಿತರಕ್ಷಣೆ ಮತ್ತು ಪಿಂಚಣಿ. ಹಳೆ ಪಿಂಚಣಿ ಯೋಜನೆ ಬಗ್ಗೆ ಸರ್ಕಾರಿ ನೌಕರರಲ್ಲಿರುವ ಸಮಸ್ಯೆಗಳನ್ನ ವಿಜಯ್ ಚೆನ್ನಾಗಿ ತಿಳಿದುಕೊಂಡಿದ್ರು. ಅದಕ್ಕೆ ತಕ್ಕಂತೆ ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸೋದು ಮತ್ತು ಅವರಿಗೆ ನ್ಯಾಯ ಒದಗಿಸುವ ಭರವಸೆಯನ್ನ ಪ್ರಚಾರದ ಟೈಮ್ನಲ್ಲಿ ಕೊಟ್ಟಿದ್ರು. ಇದು ಸರ್ಕಾರಿ ವಲಯದ ವೋಟ್ಗಳನ್ನ TVK ಕಡೆಗೆ ಟರ್ನ್ ಮಾಡಿದೆ. ನಂಬರ್ 7, ಕೃಷಿ ಮತ್ತು ರೈತರ ಸಾಲ ಮನ್ನಾ. ಇದು ತಮಿಳುನಾಡಿನಲ್ಲಿ ಬಹಳ ಇಮೋಷನಲ್ ವಿಚಾರ. ಅಂದರೆ ರೈತರು ಹಾಗೂ ಕೃಷಿ. ವಿಜಯ್ ತಮ್ಮ ಸಿನಿಮಾಗಳಲ್ಲೂ ರೈತಾಪಿ ವರ್ಗದ ಕಷ್ಟಗಳನ್ನು ಅಡ್ರೆಸ್ ಮಾಡ್ತಾ ಬಂದಿದ್ರು. ಈಗ ರೈತರ ಸಂಕಷ್ಟಕ್ಕೆ ಸ್ಪಂದಿಸೋದಕ್ಕೆ ಕೃಷಿ ಸಾಲ ಮನ್ನಾ ಮಾಡುವ ಪ್ರಾಮಿಸ್ ಕೂಡ ಮ್ಯಾನಿಫೆಸ್ಟೋದಲ್ಲಿ ಮಾಡಿದ್ದಾರೆ. ಜೊತೆಗೆ ರೈತರಿಗೆ ಉಚಿತ ವಿದ್ಯುತ್ ಮತ್ತು ಆಧುನಿಕ ಕೃಷಿ ಉಪಕರಣಗಳನ್ನು ಒದಗಿಸುವ ಪ್ಲಾನ್ ಕೂಡ ಪ್ರಣಾಳಿಕೆಯಲ್ಲಿ ಇತ್ತು. ನಂಬರ್ 8, ಉಚಿತ ಹಾಗೂ ಗುಣಮಟ್ಟದ ಆರೋಗ್ಯ ಸೇವೆ. ಕೊನೆಯದಾಗಿ, ದೊಡ್ಡ ಖಾಸಗಿ ಆಸ್ಪತ್ರೆಗಳ ಖರ್ಚು ಭರಿಸಲಾಗದ ಬಡವರಿಗಾಗಿ ಪ್ರತಿ ಜಿಲ್ಲೆಯಲ್ಲೂ ಹೈಟೆಕ್ ಸರ್ಕಾರಿ ಆಸ್ಪತ್ರೆ ಮತ್ತು ಉಚಿತ ವೈದ್ಯಕೀಯ ಸೇವೆ ನೀಡುವ ಪ್ರಾಮಿಸನ್ನ ವಿಜಯ್ ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಸೇರಿಸಿದ್ರು. ಇದು ಕೂಡ ಪ್ರತಿ ಏಜ್ ಗ್ರೂಪ್ನಲ್ಲಿರುವ ಜನರನ್ನ TVK ಕಡೆಗೆ ಅಟ್ರಾಕ್ಟ್ ಮಾಡಿದೆ. ಇದ್ರ ಜೊತೆಗೆ ಸ್ಟೈಫಂಡ್ ಇರುವ ಇಂಟರ್ನ್ಶಿಪ್ಗಳು, ಯುವಕರಿಗೆ ಇಂಡಸ್ಟ್ರಿಗಳ ಎಕ್ಸ್ಪೋಜರ್, ಸ್ಥಳೀಯ ಕ್ಯಾಂಡಿಡೇಟ್ಗಳಿಗೆ ಅವಕಾಶ ಕೊಡುವ ಕಂಪನಿಗಳಿಗೆ ಸಬ್ಸಿಡಿ, ಸ್ಟಾರ್ಟ್ಅಪ್ಗಳಿಗೆ ಲೋನ್ ಗ್ಯಾರಂಟಿ, ಹೀಗೆ ಜನಜೀವನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಮುದಾಯ ಕಾರ್ಯಕ್ರಮಗಳು ಒಂದೆರಡಲ್ಲ, ಒಂದು ಸ್ಟ್ರಾಂಗ್ ಮ್ಯಾನಿಫೆಸ್ಟೋ ಇಟ್ಕೊಂಡು ವಿಜಯ್ ಕಣಕ್ಕಿಳಿದಿದ್ರು. ಈ 8 ಅಂಶಗಳು ಕೇವಲ ಕಾಗದದ ಮೇಲಿರುವ ಪ್ರಾಮಿಸ್ಗಳಲ್ಲ. ಇವು ತಮಿಳುನಾಡಿನ ಪ್ರತಿಯೊಂದು ವರ್ಗದ ಜನರನ್ನ, ಅಂದರೆ ರೈತರು, ಮಹಿಳೆಯರು, ವಿದ್ಯಾರ್ಥಿಗಳು ಮತ್ತು ನೌಕರರನ್ನ ಟಾರ್ಗೆಟ್ ಮಾಡಿ ತಯಾರಿಸಿದ ಚಾಣಕ್ಯ ಪ್ಲಾನ್. ಅದೀಗ ಪರ್ಫೆಕ್ಟ್ ಆಗಿ ವರ್ಕ್ ಆಗಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಸ್ನೇಹಿತರೆ, ವಿಜಯ್ ಅವರ ಸ್ಟ್ರಾಂಗ್ ಪಾಯಿಂಟ್ ಅವರ ಯೂತ್ ಫಾಲೋವಿಂಗ್ ಅಥವಾ ಯೂತ್ ವೋಟ್ ಬ್ಯಾಂಕ್. DMK ಹಾಗೂ ಅಣ್ಣಾ DMK ಪಕ್ಷಗಳ ಲೆಗೆಸಿ ಅಷ್ಟಾಗಿ ಪರಿಚಯ ಇಲ್ಲದ ಯಂಗ್ಸ್ಟರ್ಸ್, ಚಿಕ್ಕಂದಿನಿಂದ ವಿಜಯ್ ಸಿನಿಮಾಗಳನ್ನು ನೋಡ್ಕೊಂಡು ಬಂದ ಫ್ಯಾನ್ಸ್ ಇವತ್ತು ಅವರ ಕೈ ಹಿಡಿದಿದ್ದಾರೆ. ತಮಿಳುನಾಡಿನ ಒಟ್ಟು ಮತದಾರರಲ್ಲಿ ದೊಡ್ಡ ಪ್ರಮಾಣದಲ್ಲಿರೋದು 18 ರಿಂದ 35 ವರ್ಷದ ಯೂತ್ಸ್. ಆಗ್ಲೇ ಹೇಳಿದ ಹಾಗೆ ಈ ಜನರೇಷನ್ಗೆ ದ್ರಾವಿಡ ರಾಜಕಾರಣದ ಮೇಲೆ ಬೇಸರ ಬಂದಿತ್ತು. ಅವರಿಗೆ ಈಗ ಬೇಕಾಗಿರೋದು ಕೆಲಸ ಮತ್ತು ಭ್ರಷ್ಟಾಚಾರ ಇಲ್ಲದ ಆಡಳಿತ. ವಿಜಯ್ ಅವರ ತಳಪತಿ ಇಮೇಜ್ ಅವರಿಗೆ ಮೊದಲೇ ಇಷ್ಟ ಇತ್ತು. ಅದ್ರ ಜೊತೆಗೆ ನಾನು ನಿಮ್ಮವನು ಅನ್ನುವ ಅವರ ಮಾತುಗಳು, ನಾನ್ ಬಾ ನಾನ್ ಬಿ ಅಂದ್ರೆ ಗೆಳೆಯ ಗೆಳತಿ ಅಂತ ಜನರನ್ನ ಅಡ್ರೆಸ್ ಮಾಡ್ತಿದ್ದಿದ್ದು ಯುವಕರಿಗೆ ಇವರು ನಮ್ಮ ಲೀಡರ್, ನಮ್ಮ ಡ್ರೀಮ್ CM ಅನ್ನುವ ಇಮೇಜ್ ತಂದುಕೊಡ್ತು. ಸೊ TVK ಮುನ್ನಡೆಗೆ ಈ ಯುವ ಮತದಾರರೇ ರಿಯಲ್ ಪವರ್. ಇನ್ನು ಮಹಿಳಾ ವೋಟ್ಗಳ ವಿಚಾರಕ್ಕೆ ಬಂದರೆ, ಸಾಮಾನ್ಯವಾಗಿ ಮಹಿಳಾ ಮತದಾರರು ಜಯಲಲಿತಾ ಅವರ ಇಮೇಜ್ನಿಂದಾಗಿ AIDMK ಕಡೆ ಇರ್ತಿದ್ರು. ಆದರೆ ವಿಜಯ್ ಅವರು 8 ಗ್ರಾಂ ಗೋಲ್ಡ್ ಮತ್ತು ಫ್ರೀ ಗ್ಯಾಸ್ ಮೂಲಕ ಆ ವೋಟ್ ಬ್ಯಾಂಕ್ಗೆ ನೇರವಾಗಿ ಲಗ್ಗೆ ಇಟ್ಟರು. ಇದು ಸೈಲೆಂಟ್ ಆಗಿ ಮಹಿಳಾ ಮತದಾರರನ್ನ TVK ಕಡೆ ಟರ್ನ್ ಮಾಡಿದೆ. ಇದ್ರ ಜೊತೆಗೆ ಕುಟುಂಬ ರಾಜಕಾರಣ, ಮೊದಲು ಕರುಣಾನಿಧಿ, ಆಮೇಲೆ ಸ್ಟಾಲಿನ್, ಈಗ ಮತ್ತೆ ಉದಯನಿಧಿ ಸ್ಟಾಲಿನ್ರನ್ನ ಬೆಳೆಸಲಾಗ್ತಿತ್ತು. ಈ ರೀತಿ ದಶಕಗಳಿಂದ ಹಳೆ ಮುಖಗಳನ್ನು ನೋಡಿ ತಮಿಳುನಾಡು ಜನರಿಗೆ ಸಾಕಾಗಿತ್ತು. ಈ ಟೈಮ್ನಲ್ಲಿ ವಿಜಯ್ ಒಬ್ಬ ಫ್ರೆಶ್ ಲೀಡರ್ ಆಗಿ ಕಂಡ್ರು. ಅವರ ಕ್ಲೀನ್ ಇಮೇಜ್, ಬಡತನದಿಂದ ಬಂದ ವ್ಯಕ್ತಿ ಅನ್ನುವ ಇಮೇಜ್ ಇಲ್ಲಿ ವರ್ಕ್ ಆಯಿತು. ಒಟ್ಟಾರೆಯಾಗಿ ಸ್ನೇಹಿತರೆ, ತಮಿಳುನಾಡಿನ ರಾಜಕೀಯ ಇತಿಹಾಸವನ್ನ ಒಮ್ಮೆ ಗಮನಿಸಿದ್ರೆ ಅಲ್ಲಿ MGR ಸಿನಿಮಾದಿಂದ ಬಂದು ಇತಿಹಾಸ ಬರೆದ್ರು. ಆದರೆ ನಂತರ ಬಂದ ಯಾವುದೇ ನಟರಿಗೆ ಅಷ್ಟು ದೊಡ್ಡ ಮಟ್ಟದ ಯಶಸ್ಸು ಸಿಗಲಿಲ್ಲ. ರಜನಿಕಾಂತ್, ಕಮಲ್ ಹಾಸನ್ಗೆ ಕೂಡ ಹೇಳಿಕೊಳ್ಳುವ ಯಶಸ್ಸು ಗಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಿದ್ರೆ ವಿಜಯ್ಗೆ ಯಾಕೆ ಸಾಧ್ಯವಾಯಿತು? ಅದಕ್ಕೆ ಕಾರಣ ವಿಜಯ್ ಅವರ ಫೇಸ್ ವ್ಯಾಲ್ಯೂ. ಅವರು ಕಳೆದ 10 ವರ್ಷಗಳಿಂದ ಹಂತ ಹಂತವಾಗಿ ತಮ್ಮ ಅಭಿಮಾನಿ ಬಳಗವನ್ನ ಸೋಷಿಯಲ್ ಸರ್ವಿಸ್ನಲ್ಲಿ ತೊಡಗಿಸಿದ್ರು.
ರಕ್ತದಾನ ಇರಲಿ, ಪ್ರವಾಹ ಬಂದಾಗ ಸಹಾಯ ಮಾಡೋದಿರಲಿ, ಅವರು ಗ್ರೌಂಡ್ ಲೆವೆಲ್ನಲ್ಲಿ ಕೆಲಸ ಮಾಡ್ತಾ ಬಂದಿದ್ರು. ಇದರಿಂದಾಗಿ ಜನರಿಗೆ ಇವರು ಕೇವಲ ಎಲೆಕ್ಷನ್ ಟೈಮ್ನಲ್ಲಿ ಬರುವ ನಟ ಅಲ್ಲ ಅನ್ನುವ ನಂಬಿಕೆ ಬಂತು. ಅವರ ಈ ಫೇಸ್ ವ್ಯಾಲ್ಯೂ ಇವತ್ತು ಪಕ್ಕಾ ಪೊಲಿಟಿಕಲ್ ಅಸೆಟ್ ಆಗಿದೆ. ಇನ್ನು ಈ ರಿಸಲ್ಟ್ನ ಇಂಪ್ಯಾಕ್ಟ್ ಹೇಗಿರುತ್ತೆ ಗೊತ್ತಾ? ಇದು ಬರೀ ತಮಿಳುನಾಡಿಗೆ ಸೀಮಿತ ಆಗಲ್ಲ, ದಕ್ಷಿಣ ಭಾರತದ ರಾಜಕಾರಣದಲ್ಲೇ ಇದೊಂದು ಹೊಸ ಟ್ರೆಂಡ್. ಮೊದಲು ಆಂಧ್ರದಲ್ಲಿ ಪವನ್ ಕಲ್ಯಾಣ್ NDA ಕೂಟದಲ್ಲಿ ಜೈಬೇರಿ ಬಾರಿಸಿ DCM ಆದ್ರು. ಈಗ ತಮಿಳುನಾಡಿನಲ್ಲಿ ವಿಜಯ್ ಹೊಸ ಪಕ್ಷ ಕಟ್ಟಿ ಮೊದಲ ಅಟೆಂಪ್ಟ್ನಲ್ಲೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ದಾರೆ. ಇದನ್ನೆಲ್ಲ ನೋಡಿದರೆ ದಕ್ಷಿಣ ಭಾರತದ ರಾಜಕೀಯದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ನೋಡೋದಕ್ಕೆ ಸಿಗ್ತಿದೆ. ಆದರೆ ಇಲ್ಲಿ ಸಾಕಷ್ಟು ಚಾಲೆಂಜಸ್ ಕೂಡ ಇವೆ. ವಿಜಯ್ ಅವರು ಮ್ಯಾನಿಫೆಸ್ಟೋನಲ್ಲಿ ಕೊಟ್ಟಿರುವ ಆ 8 ಭರ್ಜರಿ ಪ್ರಾಮಿಸ್ಗಳು, ಅಂದರೆ ಆ ಚಿನ್ನ, ಫ್ರೀ ಗ್ಯಾಸ್, ಸಾಲ ಮನ್ನಾ ಇವೆಲ್ಲ ಜಾರಿಗೆ ತರುವುದು ಸುಲಭ ಅಂತೂ ಅಲ್ವೇ ಅಲ್ಲ. ಇದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹಣ ಬೇಕು. ಈಗಂತೂ ಗ್ಯಾಸ್ ಅಭಾವ ಕೂಡ ಇದೆ. ಸೊ ಇವೆಲ್ಲ ರಾಜ್ಯದ ಬೊಕ್ಕಸಕ್ಕೆ ಹೊರೆ ತರಬಹುದು ಅಂತ ಎಕಾನಮಿಸ್ಟ್ಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಸಿಸ್ಟಮ್ನಲ್ಲಿ ಬದಲಾವಣೆ ತರಬೇಕು ಅಂತ ಗೆದ್ದು ಬಂದಿರುವ ವಿಜಯ್ ತಮಿಳುನಾಡಿನ ಆಡಳಿತದಲ್ಲಿ ಹೊಸ ಮಾಡೆಲ್ ತರ್ತಾರಾ, ಅಥವಾ ಇವೆಲ್ಲ ಕೇವಲ ಚುನಾವಣಾ ಗಿಮಿಕ್ ಆಗಿ ಉಳಿಯುತ್ತಾ? ಇದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಸ್ನೇಹಿತರೆ, ತಮಿಳುನಾಡು ರಾಜಕಾರಣದಲ್ಲಿ ಇವತ್ತು ಒಂದು ಹೊಸ ಅಧ್ಯಾಯ ಶುರುವಾಗಿದೆ. ದ್ರಾವಿಡ ಪಾರ್ಟಿಗಳ ಆಧಿಪತ್ಯಕ್ಕೆ ಇವತ್ತು ವಿಜಯ್ ಅವರ ವೇಸಲ್ ಬ್ರೇಕ್ ಹಾಕಿದೆ. ಜನರು ಬದಲಾವಣೆ ಬಯಸಿದಾಗ ದೊಡ್ಡ ದೊಡ್ಡ ಪಾರ್ಟಿಗಳೇ ಧೂಳಿಪಟ ಆಗ್ತಾವೆ ಅನ್ನೋದಕ್ಕೆ ಈ ಎಲೆಕ್ಷನ್ ರಿಸಲ್ಟ್ ಒಂದು ಬೆಸ್ಟ್ ಎಕ್ಸಾಂಪಲ್. ವಿಜಯ್ ಗೆದ್ದು ಬರ್ತಿದ್ದಾರೆ ಸರಿ, ಆದರೆ ಅವರು ಜನರ ಈ ಬೆಟ್ಟದಷ್ಟು ನಂಬಿಕೆಯನ್ನ ಹೇಗೆ ಉಳಿಸ್ಕೊಳ್ತಾರೆ? ಸಿನಿಮಾ ತೆರೆ ಮೇಲೆ ನೂರಾರು ವಿಲನ್ಗಳನ್ನು ಹೊಡೆದುರುಳಿಸೋದು ಸುಲಭ, ಆದರೆ ರಾಜಕೀಯ ಅನ್ನುವ ರಂಗದಲ್ಲಿ ಇರುವ ಸವಾಲುಗಳನ್ನು ಅವರು ಹೇಗೆ ಎದುರಿಸ್ತಾರೆ? ಯಾರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ? ವಿಜಯ್ ಅವರ ಈ ಐತಿಹಾಸಿಕ ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಎಲ್ಲವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಾ ಇರೋಣ. ಈ ರೀತಿಯ ವರದಿಗಳಿಗಾಗಿ ಚರಿತ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.